ಈ ಸ್ಟೋರಿ ಯಾವ ಸಿನಿಮಾಗಿಂತನೂ ಕಡಿಮೆ ಇಲ್ಲ, ಯಾವ ರಾಬರಿಗಿಂತನೂ ಕಡಿಮೆ ಇಲ್ಲ. ಈ ಕಳ್ಳತನದ ಕರಾಮತ್ತನ್ನ ನೀವು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ರಾಜಹುಲಿ ಮೂವಿಯಲ್ಲಿ ಪಂಚಲಿಂಗೇಶ್ವರ ಬಸ್ ನೀವೆಲ್ಲ ನೋಡಿದ್ದೀರಾ. ಅದೇ ತರ ಉಡುಪಿಯಲ್ಲೂ ಒಂದು ಬಸ್ ಇದೆ. ಅದರ ಹೆಸರು ಶಾಜಿದ್ ಅಂತ. ಉಡುಪಿ ಟು ಕಟೀಲು ಮಾರ್ಗದ ಎಕ್ಸ್ಪ್ರೆಸ್ ಬಸ್ ಇದು. ಈ ಬಸ್ ಓನರ್ ಮಾಡಿದ್ದು ಅಂತಿಂತ ಐನಾತಿ ಕೆಲಸ ಅಲ್ಲ. ಸೈಕಲ್ ಬೈಕ್ ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಖತರ್ನಾಕ್ ಅಪ್ಪ ಮಕ್ಕಳು ಸೇರ್ಕೊಂಡು ಬಸ್ಸನ್ನೇ ಕಳ್ಳತನ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಅಪ್ಪ ಮಗ ತಮ್ಮ ಬಸ್ಸನ್ನೇ ಮಾರಾಟ ಮಾಡಿ ಅದೇ ಬಸ್ಸನ್ನ ಅವರೇ ಕದ್ದಿದ್ದಾರೆ. ತುಮಕೂರಿನ ಕೋಟಗೆರೆಯ ಸೈಯದ್ ಎಂಬುವರು ಸೆಕೆಂಡ್ ಹ್ಯಾಂಡ್ ಬಸ್ ಹುಡುಕ್ತಿದ್ರು. OLX ನಲ್ಲಿ ಸರ್ಚ್ ಮಾಡಿದಾಗ ಉಡುಪಿಯ ಮಲ್ಲಾರಿನಲ್ಲಿ ಬಸ್ ಮಾರಾಟಕ್ಕಿದೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಬಸ್ ಮಾರಾಟಕ್ಕಿಟ್ಟಿದ್ದ ಮಗ ಸಮೀರ್, ತಂದೆ ಅಬ್ದುಲ್ ಖಾದರ್ 9.5 ಲಕ್ಷಕ್ಕೆ ಬಸ್ ಡೀಲ್ ಕುದುರಿಸಿದ್ರು. ಕೊನೆಗೆ ಸೈಯದ್ಗೆ ಅಪ್ಪ ಮಗ ಬಸ್ ಮಾರಿದ್ರು. ಆದರೆ ಡಾಕ್ಯುಮೆಂಟ್ ಕೊಟ್ಟಿರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಮಗ ಸಮೀರ್ ಹಾಗೂ ತಂದೆ ಅಬ್ದುಲ್ ಖಾದರ್ ತಾವೇ ಮಾರಿದ್ದ ಬಸ್ಸನ್ನ ಕಳ್ಳತನ ಮಾಡಿ ಮನೆ ಮುಂದೆ ನಿಲ್ಲಿಸಿಕೊಂಡಿದ್ದಾರೆ. ಇದೊಂದು ವಿಶಿಷ್ಟ ಪ್ರಕರಣವಾದ ಕಾರಣ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಆರೋಪಿ ಸಮೀರ್ ವಿರುದ್ಧ ಈ ಹಿಂದೆಯೂ ಒಂದು ಬಸ್ ಕಳ್ಳತನದ ಆರೋಪ ಕೇಳಿ ಬಂದಿತ್ತು. ಸೂಕ್ತ ತನಿಖೆಯಿಂದ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಸ್ಟೋರಿ ಯಾವ ಸಿನಿಮಾಗಿಂತನೂ ಕಡಿಮೆ ಇಲ್ಲ, ಯಾವ ರಾಬರಿಗಿಂತನೂ ಕಡಿಮೆ ಇಲ್ಲ. ಈ ಕಳ್ಳತನದ ಕರಾಮತ್ತನ್ನ ನೀವು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ರಾಜಹುಲಿ ಮೂವಿಯಲ್ಲಿ ಪಂಚಲಿಂಗೇಶ್ವರ ಬಸ್ ನೀವೆಲ್ಲ ನೋಡಿದ್ದೀರಾ. ಅದೇ ತರ ಉಡುಪಿಯಲ್ಲೂ ಒಂದು ಬಸ್ ಇದೆ. ಅದರ ಹೆಸರು ಶಾಜಿದ್ ಅಂತ. ಉಡುಪಿ ಟು ಕಟೀಲು ಮಾರ್ಗದ ಎಕ್ಸ್ಪ್ರೆಸ್ ಬಸ್ ಇದು. ಈ ಬಸ್ ಓನರ್ ಮಾಡಿದ್ದು ಅಂತಿಂತ ಐನಾತಿ ಕೆಲಸ ಅಲ್ಲ. ಸೈಕಲ್ ಬೈಕ್ ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಖತರ್ನಾಕ್ ಅಪ್ಪ ಮಕ್ಕಳು ಸೇರ್ಕೊಂಡು ಬಸ್ಸನ್ನೇ ಕಳ್ಳತನ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಅಪ್ಪ ಮಗ ತಮ್ಮ ಬಸ್ಸನ್ನೇ ಮಾರಾಟ ಮಾಡಿ ಅದೇ ಬಸ್ಸನ್ನ ಅವರೇ ಕದ್ದಿದ್ದಾರೆ. ತುಮಕೂರಿನ ಕೋಟಗೆರೆಯ ಸೈಯದ್ ಎಂಬುವರು ಸೆಕೆಂಡ್ ಹ್ಯಾಂಡ್ ಬಸ್ ಹುಡುಕ್ತಿದ್ರು. OLX ನಲ್ಲಿ ಸರ್ಚ್ ಮಾಡಿದಾಗ ಉಡುಪಿಯ ಮಲ್ಲಾರಿನಲ್ಲಿ ಬಸ್ ಮಾರಾಟಕ್ಕಿದೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಬಸ್ ಮಾರಾಟಕ್ಕಿಟ್ಟಿದ್ದ ಮಗ ಸಮೀರ್, ತಂದೆ ಅಬ್ದುಲ್ ಖಾದರ್ 9.5 ಲಕ್ಷಕ್ಕೆ ಬಸ್ ಡೀಲ್ ಕುದುರಿಸಿದ್ರು. ಕೊನೆಗೆ ಸೈಯದ್ಗೆ ಅಪ್ಪ ಮಗ ಬಸ್ ಮಾರಿದ್ರು. ಆದರೆ ಡಾಕ್ಯುಮೆಂಟ್ ಕೊಟ್ಟಿರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಮಗ ಸಮೀರ್ ಹಾಗೂ ತಂದೆ ಅಬ್ದುಲ್ ಖಾದರ್ ತಾವೇ ಮಾರಿದ್ದ ಬಸ್ಸನ್ನ ಕಳ್ಳತನ ಮಾಡಿ ಮನೆ ಮುಂದೆ ನಿಲ್ಲಿಸಿಕೊಂಡಿದ್ದಾರೆ. ಇದೊಂದು ವಿಶಿಷ್ಟ ಪ್ರಕರಣವಾದ ಕಾರಣ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಆರೋಪಿ ಸಮೀರ್ ವಿರುದ್ಧ ಈ ಹಿಂದೆಯೂ ಒಂದು ಬಸ್ ಕಳ್ಳತನದ ಆರೋಪ ಕೇಳಿ ಬಂದಿತ್ತು. ಸೂಕ್ತ ತನಿಖೆಯಿಂದ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಸ್ಟೋರಿ ಯಾವ ಸಿನಿಮಾಗಿಂತನೂ ಕಡಿಮೆ ಇಲ್ಲ, ಯಾವ ರಾಬರಿಗಿಂತನೂ ಕಡಿಮೆ ಇಲ್ಲ. ಈ ಕಳ್ಳತನದ ಕರಾಮತ್ತನ್ನ ನೀವು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ರಾಜಹುಲಿ ಮೂವಿಯಲ್ಲಿ ಪಂಚಲಿಂಗೇಶ್ವರ ಬಸ್ ನೀವೆಲ್ಲ ನೋಡಿದ್ದೀರಾ. ಅದೇ ತರ ಉಡುಪಿಯಲ್ಲೂ ಒಂದು ಬಸ್ ಇದೆ. ಅದರ ಹೆಸರು ಶಾಜಿದ್ ಅಂತ. ಉಡುಪಿ ಟು ಕಟೀಲು ಮಾರ್ಗದ ಎಕ್ಸ್ಪ್ರೆಸ್ ಬಸ್ ಇದು. ಈ ಬಸ್ ಓನರ್ ಮಾಡಿದ್ದು ಅಂತಿಂತ ಐನಾತಿ ಕೆಲಸ ಅಲ್ಲ. ಸೈಕಲ್ ಬೈಕ್ ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಖತರ್ನಾಕ್ ಅಪ್ಪ ಮಕ್ಕಳು ಸೇರ್ಕೊಂಡು ಬಸ್ಸನ್ನೇ ಕಳ್ಳತನ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಅಪ್ಪ ಮಗ ತಮ್ಮ ಬಸ್ಸನ್ನೇ ಮಾರಾಟ ಮಾಡಿ ಅದೇ ಬಸ್ಸನ್ನ ಅವರೇ ಕದ್ದಿದ್ದಾರೆ. ತುಮಕೂರಿನ ಕೋಟಗೆರೆಯ ಸೈಯದ್ ಎಂಬುವರು ಸೆಕೆಂಡ್ ಹ್ಯಾಂಡ್ ಬಸ್ ಹುಡುಕ್ತಿದ್ರು. OLX ನಲ್ಲಿ ಸರ್ಚ್ ಮಾಡಿದಾಗ ಉಡುಪಿಯ ಮಲ್ಲಾರಿನಲ್ಲಿ ಬಸ್ ಮಾರಾಟಕ್ಕಿದೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಬಸ್ ಮಾರಾಟಕ್ಕಿಟ್ಟಿದ್ದ ಮಗ ಸಮೀರ್, ತಂದೆ ಅಬ್ದುಲ್ ಖಾದರ್ 9.5 ಲಕ್ಷಕ್ಕೆ ಬಸ್ ಡೀಲ್ ಕುದುರಿಸಿದ್ರು. ಕೊನೆಗೆ ಸೈಯದ್ಗೆ ಅಪ್ಪ ಮಗ ಬಸ್ ಮಾರಿದ್ರು. ಆದರೆ ಡಾಕ್ಯುಮೆಂಟ್ ಕೊಟ್ಟಿರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಮಗ ಸಮೀರ್ ಹಾಗೂ ತಂದೆ ಅಬ್ದುಲ್ ಖಾದರ್ ತಾವೇ ಮಾರಿದ್ದ ಬಸ್ಸನ್ನ ಕಳ್ಳತನ ಮಾಡಿ ಮನೆ ಮುಂದೆ ನಿಲ್ಲಿಸಿಕೊಂಡಿದ್ದಾರೆ. ಇದೊಂದು ವಿಶಿಷ್ಟ ಪ್ರಕರಣವಾದ ಕಾರಣ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ.
ಆರೋಪಿ ಸಮೀರ್ ವಿರುದ್ಧ ಈ ಹಿಂದೆಯೂ ಒಂದು ಬಸ್ ಕಳ್ಳತನದ ಆರೋಪ ಕೇಳಿ ಬಂದಿತ್ತು. ಸೂಕ್ತ ತನಿಖೆಯಿಂದ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಸ್ಟೋರಿ ಯಾವ ಸಿನಿಮಾಗಿಂತನೂ ಕಡಿಮೆ ಇಲ್ಲ, ಯಾವ ರಾಬರಿಗಿಂತನೂ ಕಡಿಮೆ ಇಲ್ಲ. ಈ ಕಳ್ಳತನದ ಕರಾಮತ್ತನ್ನ ನೀವು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ರಾಜಹುಲಿ ಮೂವಿಯಲ್ಲಿ ಪಂಚಲಿಂಗೇಶ್ವರ ಬಸ್ ನೀವೆಲ್ಲ ನೋಡಿದ್ದೀರಾ. ಅದೇ ತರ ಉಡುಪಿಯಲ್ಲೂ ಒಂದು ಬಸ್ ಇದೆ. ಅದರ ಹೆಸರು ಶಾಜಿದ್ ಅಂತ. ಉಡುಪಿ ಟು ಕಟೀಲು ಮಾರ್ಗದ ಎಕ್ಸ್ಪ್ರೆಸ್ ಬಸ್ ಇದು. ಈ ಬಸ್ ಓನರ್ ಮಾಡಿದ್ದು ಅಂತಿಂತ ಐನಾತಿ ಕೆಲಸ ಅಲ್ಲ. ಸೈಕಲ್ ಬೈಕ್ ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಖತರ್ನಾಕ್ ಅಪ್ಪ ಮಕ್ಕಳು ಸೇರ್ಕೊಂಡು ಬಸ್ಸನ್ನೇ ಕಳ್ಳತನ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಅಪ್ಪ ಮಗ ತಮ್ಮ ಬಸ್ಸನ್ನೇ ಮಾರಾಟ ಮಾಡಿ ಅದೇ ಬಸ್ಸನ್ನ ಅವರೇ ಕದ್ದಿದ್ದಾರೆ. ತುಮಕೂರಿನ ಕೋಟೆಗೆರೆಯ ಸೈಯದ್ ಎಂಬುವರು ಸೆಕೆಂಡ್ ಹ್ಯಾಂಡ್ ಬಸ್ ಹುಡುಕ್ತಿದ್ರು. OLX-ನಲ್ಲಿ ಸರ್ಚ್ ಮಾಡಿದಾಗ ಉಡುಪಿಯ ಮಲ್ಲಾರಿನಲ್ಲಿ ಬಸ್ ಮಾರಾಟಕ್ಕಿದೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಬಸ್ ಮಾರಾಟಕ್ಕಿಟ್ಟಿದ್ದ ಮಗ ಸಮೀರ್, ತಂದೆ ಅಬ್ದುಲ್ ಖಾದರ್ 9.5 ಲಕ್ಷಕ್ಕೆ ಬಸ್ ಡೀಲ್ ಕುದುರಿಸಿದ್ರು. ಕೊನೆಗೆ ಸೈಯದ್ಗೆ ಅಪ್ಪ ಮಗ ಬಸ್ ಮಾರಿದ್ರು. ಆದರೆ ಡಾಕ್ಯುಮೆಂಟ್ ಕೊಟ್ಟಿರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಮಗ ಸಮೀರ್ ಹಾಗೂ ತಂದೆ ಅಬ್ದುಲ್ ಖಾದರ್ ತಾವೇ ಮಾರಿದ್ದ ಬಸ್ಸನ್ನ ಕಳ್ಳತನ ಮಾಡಿ ಮನೆ ಮುಂದೆ ನಿಲ್ಲಿಸಿಕೊಂಡಿದ್ದಾರೆ. ಇದೊಂದು ವಿಶಿಷ್ಟ ಪ್ರಕರಣವಾದ ಕಾರಣ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಆರೋಪಿ ಸಮೀರ್ ವಿರುದ್ಧ ಈ ಹಿಂದೆಯೂ ಒಂದು ಬಸ್ ಕಳ್ಳತನದ ಆರೋಪ ಕೇಳಿ ಬಂದಿತ್ತು. ಸೂಕ್ತ ತನಿಖೆಯಿಂದ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಸ್ಟೋರಿ ಯಾವ ಸಿನಿಮಾಗಿಂತನೂ ಕಡಿಮೆ ಇಲ್ಲ, ಯಾವ ರಾಬರಿಗಿಂತನೂ ಕಡಿಮೆ ಇಲ್ಲ. ಈ ಕಳ್ಳತನದ ಕರಾಮತ್ತನ್ನ ನೀವು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ರಾಜಹುಲಿ ಮೂವಿಯಲ್ಲಿ ಪಂಚಲಿಂಗೇಶ್ವರ ಬಸ್ ನೀವೆಲ್ಲ ನೋಡಿದ್ದೀರಾ. ಅದೇ ತರ ಉಡುಪಿಯಲ್ಲೂ ಒಂದು ಬಸ್ ಇದೆ. ಅದರ ಹೆಸರು ಶಾಜಿದ್ ಅಂತ. ಉಡುಪಿ ಟು ಕಟೀಲು ಮಾರ್ಗದ ಎಕ್ಸ್ಪ್ರೆಸ್ ಬಸ್ ಇದು. ಈ ಬಸ್ ಓನರ್ ಮಾಡಿದ್ದು ಅಂತಿಂತ ಐನಾತಿ ಕೆಲಸ ಅಲ್ಲ. ಸೈಕಲ್ ಬೈಕ್ ಕಳ್ಳತನ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಖತರ್ನಾಕ್ ಅಪ್ಪ ಮಕ್ಕಳು ಸೇರ್ಕೊಂಡು ಬಸ್ಸನ್ನೇ ಕಳ್ಳತನ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಅಪ್ಪ ಮಗ ತಮ್ಮ ಬಸ್ಸನ್ನೇ ಮಾರಾಟ ಮಾಡಿ ಅದೇ ಬಸ್ಸನ್ನ ಅವರೇ ಕದ್ದಿದ್ದಾರೆ. ತುಮಕೂರಿನ ಕೋಟೆಗೆರೆಯ ಸೈಯದ್ ಎಂಬುವರು ಸೆಕೆಂಡ್ ಹ್ಯಾಂಡ್ ಬಸ್ ಹುಡುಕ್ತಿದ್ರು. OLX-ನಲ್ಲಿ ಸರ್ಚ್ ಮಾಡಿದಾಗ ಉಡುಪಿಯ ಮಲ್ಲಾರಿನಲ್ಲಿ ಬಸ್ ಮಾರಾಟಕ್ಕಿದೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಬಸ್ ಮಾರಾಟಕ್ಕಿಟ್ಟಿದ್ದ ಮಗ ಸಮೀರ್, ತಂದೆ ಅಬ್ದುಲ್ ಖಾದರ್ 9.5 ಲಕ್ಷಕ್ಕೆ ಬಸ್ ಡೀಲ್ ಕುದುರಿಸಿದ್ರು. ಕೊನೆಗೆ ಸೈಯದ್ಗೆ ಅಪ್ಪ ಮಗ ಬಸ್ ಮಾರಿದ್ರು. ಆದರೆ ಡಾಕ್ಯುಮೆಂಟ್ ಕೊಟ್ಟಿರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಮಗ ಸಮೀರ್ ಹಾಗೂ ತಂದೆ ಅಬ್ದುಲ್ ಖಾದರ್ ತಾವೇ ಮಾರಿದ್ದ ಬಸ್ಸನ್ನ ಕಳ್ಳತನ ಮಾಡಿ ಮನೆ ಮುಂದೆ ನಿಲ್ಲಿಸಿಕೊಂಡಿದ್ದಾರೆ. ಇದೊಂದು ವಿಶಿಷ್ಟ ಪ್ರಕರಣವಾದ ಕಾರಣ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಆರೋಪಿ ಸಮೀರ್ ವಿರುದ್ಧ ಈ ಹಿಂದೆಯೂ ಒಂದು ಬಸ್ ಕಳ್ಳತನದ ಆರೋಪ ಕೇಳಿ ಬಂದಿತ್ತು. ಸೂಕ್ತ ತನಿಖೆಯಿಂದ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಸ್ಟೋರಿ ಯಾವ ಸಿನಿಮಾಗಿಂತನೂ ಕಡಿಮೆ ಇಲ್ಲ, ಯಾವ ರಾಬರಿಗಿಂತನೂ ಕಡಿಮೆ ಇಲ್ಲ. ಈ ಕಳ್ಳತನದ ಕರಾಮತ್ತನ್ನ ನೀವು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ರಾಜಹುಲಿ ಮೂವಿಯಲ್ಲಿ ಪಂಚಲಿಂಗೇಶ್ವರ ಬಸ್ ನೀವೆಲ್ಲ ನೋಡಿದ್ದೀರಾ. ಅದೇ ತರ ಉಡುಪಿಯಲ್ಲೂ ಒಂದು ಬಸ್ ಇದೆ. ಅದರ ಹೆಸರು ಶಾಜಿದ್ ಅಂತ. ಉಡುಪಿ ಟು ಕಟೀಲು ಮಾರ್ಗದ ಎಕ್ಸ್ಪ್ರೆಸ್ ಬಸ್ ಇದು. ಈ ಬಸ್ ಓನರ್ ಮಾಡಿದ್ದು ಅಂತಿಂತ ಐನಾತಿ ಕೆಲಸ ಅಲ್ಲ.